ಇವ್ರಿಗೆ ಗಣಿಗಾರಿಕೆ ಮಾಡೋದು ಮಾನವ ಪರಿಶ್ರಮದಿಂದ ಕೈಯಲ್ಲಿ ಸುತ್ತಿಗೆ ಚಮಟೆಯನ್ನು ಉಪಯೋಗಿಸಿ ಸೈಜ್ಕಲ್ ಹೊಡೆದು ಮಾರಾಟ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ಸರಿಯಾಗಿ ನಡ್ಕೊಂತ ಬರ್ತಾ ಇರುತ್ತೆ. ಸ್ಥಳೀಯರು ದೇವಸ್ಥಾನ ಕಟ್ಟಕ್ಕಂತೇಳಿ ದುಡ್ಡು ಕೇಳ್ತಾರೆ. ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೇಳಿದಾಗ ಇವರು ಏನೋ ಅಲ್ಪ ಸ್ವಲ್ಪ ಜೋಡಿಸ್ಕೊಂಡು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೊಡ್ತಾರೆ. ದುಡ್ಡು ಇಸ್ಕೊಂಡು ಎಲ್ಲರೂ ಡಾಕ್ಯುಮೆಂಟ್ಸ್ ಸೈನ್ ಮಾಡಿಕೊಟ್ಟಿರ್ತಾರೆ. ಅವಾಗ ದುಡ್ಡು ಇಸ್ಕೊಂಡು ಸೈನ್ ಮಾಡಿಕೊಟ್ಟಿದ್ದಾರೆ. ಆನಂತರ ಏನ್ ಮಾಡ್ತಾರೆ, ಇದೇ ರೀತಿ ಮತ್ತೆ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವು ಅಲ್ಲಿನ ಯುವಕರು. ಅದರಲ್ಲೊಬ್ಬ ರೌಡಿ ಶೀಟರ್ ಅರ್ಜುನ್ ಅಂತ ಸೇರ್ಕೊಂಡಿದ್ದಾರೆ. ಅವರು ಇವ್ರ ಹತ್ರ ಕಲ್ಲಿಗಣಿಗಾರಿಕೆ ಅಡ್ಡಪಡಿಸ್ತಾರೆ. ಅಡ್ಡಪಡಿಸಿ ಏನ್ ಮಾಡ್ತಾರೆ, ನೋಡಪ್ಪ ಎಲ್ಲ ಸರಿಸಾಗಿ ನಡಿಬೇಕಂದ್ರೆ ನನಗೆ ದುಡ್ಡು ಕೊಡ್ಬೇಕು, ತಿಂಗಳ 20,000 ರೂಪಾಯಿ ಅಂತ ಕೇಳ್ತಾರೆ. ಇವ್ರು 20,000 ರೂಪಾಯಿ ಕೊಡಕ್ಕೆ ಎಲ್ಲಿಂದ ಕೊಡ್ತಾರೆ? ಇವರು ಒಂದ್ ದಿನಕ್ಕೆ ಒಬ್ಬ 100 ಸೈಜ್ ಹೊಡೆಯಕ್ಕೆ ಸಾಧ್ಯ ಅಷ್ಟೇ. ಕೈಯಿಂದ ಹೊಡೆಯೋದು ಆ ಬಿಸಿಲಲ್ಲಿ ಕಷ್ಟಪಟ್ಟು 100 ಸೈಜ್ ಹೊಡೆದು ಇವ್ರಿಗೆ ಎಲ್ಲಿ ದುಡ್ಡು ಕೊಡಕ್ಕಾಗುತ್ತೆ? ಇಲ್ಲ ನಾವು ಕೊಡಕ್ಕಾಗಲ್ಲ ಅಂತ ಅಂದಾಗ ಅಲ್ಲಿಂದ ಇವ್ರದ್ದು ಆಟ ಶುರುವಾಗುತ್ತೆ. ಇವ್ರ ಗಾಡಿಗಳಿಗೆ ಅಡ್ಡ ಹಾಕೋದು, ಇವ್ರಿಗೆ ತೊಂದರೆ ಕೊಡೋದು, ಇವ್ರಿಗೆ ಹಿಂಸೆ ಕೊಡೋದು, ದೌರ್ಜನ್ಯ ಮಾಡೋದು. ಆಮೇಲೆ ಬೆಳಿಗ್ಗೆನೆ ಇವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಈ ದರ್ದಿನ ಮಕ್ಕಳು ಮಕ್ಕ ನೋಡ್ಬೇಕಲ್ಲ ಅನ್ನೋದು. ಈ ರೀತಿಯಾಗಿ ತೊಂದರೆ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಇನ್ನೂ ಒಂದು ಹೊಸದಾಗಿ ಪ್ರಕರಣ ಸೃಷ್ಟಿ ಮಾಡ್ಕೊಂಡು ಅಲ್ಲಿ GPS ಅಲ್ಲಿ ಮ್ಯಾಪ್ ಅಲ್ಲಿ ನೋಡಿದ್ರೆ ಯಾವ್ದು ಶಿಲ್ಬೆ ಬೆಟ್ಟ ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಶಿಲ್ಬೆ ಬೆಟ್ಟ ಅನ್ನೋ ಸೃಷ್ಟಿ ಆಗುತ್ತೆ. ಶಿಲ್ಬೆಗಳು ತಗೊಬಂದು 6 ತಿಂಗಳಿಂದ ಶಿಲ್ಬೆಗಳು ತಗೊಬಂದು ಶಿಲ್ಬೆಗಳು ನೆಡ್ತಾರೆ. ಅಲ್ಲಿ ಶಿಲ್ಬೆಗಳು ನೆಟ್ಟು ಪವಿತ್ರ ಶಿಲ್ಬೆ ಬೆಟ್ಟ ಅಂತ ಶುರು ಮಾಡ್ತಾರೆ, ಕಮ್ಯುನಿಟಿ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ತೊಂದರೆ ಕೊಟ್ಕೊಂಡು ಅವ್ರನ್ನ ಅಲ್ಲಿಂದ ಒಕ್ಕಲಿಸ್ಬೇಕಂತ ಹೇಳಿ ಕೆಲವು ರೈತ ಸಂಘದ ಬಣಗಳು ಹಾಗೂ ಕೆಲವು ಕರ್ನಾಟಕ ರಕ್ಷಣಾ ವೇದಿಕೆ ಬಣಗಳು ಒಟ್ಟಿಗೆ ಸೇರ್ಕೊಂಡು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಿದ ತಕ್ಷಣ ಅದು ಹಿಂದೆ ಮುಂದೆ ಏನು ಅಂತ ನೋಡಿದೆ ಒಬ್ಬ ದಲಿತರಿಗೆ ಕೊಟ್ಟಿರೋಂಥ ಕೋರೆನ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ನಿಲ್ಲಿಸಿ ಇದ್ರ ಬಗ್ಗೆ ಈ ಆರೋಪಗಳ ಬಗ್ಗೆ ತನಿಖೆ ಮಾಡೋಣ ಅಂತೇಳಿ ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಏನಾಗುತ್ತೆ, ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಅಲ್ಲಿ ಇವ್ರ ಆರೋಪ ಏನ್ ಮಾಡ್ತಿರ್ತಾರೆ ಅಂದ್ರೆ ಬ್ಲಾಸ್ಟಿಂಗ್ ಬಳಸ್ತಾ ಇದ್ದಾರೆ, ದೊಡ್ಡ ಸಿಡಿಮದ್ದು ಬಳಸ್ತಾ ಇದ್ದಾರೆ. ಆಮೇಲೆ ಸಿಡಿಮದ್ದಿಂದ ಕಾಡು ಪ್ರಾಣಿಗಳೆಲ್ಲ ಬೆದರಿ ನಮ್ಮ ಮನೆಗಳಿಗೆ ನುಗ್ತಾ ಇದ್ದಾವೆ. ಇವರ ಒಂದು ಕಲ್ಪನೆ ಕೆಲಸ ಮಾಡೋದ್ರಿಂದ ಎಲ್ಲ ವೇಸ್ಟ್ ಎಲ್ಲ ಬಂದು ನಮ್ಮ ಹೊಲ ಜಮೀನುಗಳೆಲ್ಲ ನಿಂತು ನಮ್ಮ ಪೈರು ಹಾಳಾಗ್ತಾ ಇದೆ. ನಮ್ಮ ದನಕರುಗಳಿಗೆ ಮೇವುಗಳು ತಿಂದು ವಿಷ ಆಗಿ ನಮ್ಮ ದನಕರುಗಳು ಸಾಯ್ತಾ ಇದ್ದಾವೆ. ಈ ರೀತಿಯಾಗಿ ದುರುದ್ದೇಶ ಪೂರ್ವಕವಾದ ಸುಳ್ಳಾರೋಪಗಳನ್ನ ಮಾಡ್ತಾರೆ.